ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ಸ್ನೇಹಿತರೆ. ತಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವ ಈ ವಿಷ್ಣು ಸಹಸ್ರನಾಮದ ಶ್ಲೋಕದ ಅರ್ಥಾನುಸಂಧಾನವನ್ನು ಮಾಡೋಣ ಸ್ನೇಹಿತರೆ. ಈ ಶ್ಲೋಕದಲ್ಲಿ ವಿಷ್ಣುವಿನ 10 ನಾಮಗಳಿವೆ. ಅದರದ್ದು 1 ಅಥವಾ 2 ಅರ್ಥಗಳನ್ನು ಪ್ರತಿ ನಾಮಕ್ಕೂ ತಿಳಿಯೋಣ. ಮೊದಲನೇ ನಾಮ ಬ್ರಹ್ಮಜಿಷ್ಣುವು ಅಂದ್ರೆ ಸ್ವಯಂ ಜ್ಯೋತಿ, ಸ್ವಯಂ ಪ್ರಕಾಶ ಅಂದ್ರೆ ದೇವರೇ ಸ್ವಯಂ ಜ್ಯೋತಿ. ನಮಸ್ಕಾರ ಮಾಡುವಾಗ ಈ ನಾಮವನ್ನು ಬ್ರಹ್ಮಜಿಷ್ಣವೇ ನಮಃ ಅಂತ ಅನ್ನಬೇಕು. ಮುಂದಿನ ನಾಮ ಭೋಜನಂ ಅಂದರೆ ತಿನ್ನುವ ಆಹಾರದಲ್ಲೇ ದೇವರು ಕೂತಿದ್ದಾನೆ. ಇದನ್ನ ನಮಸ್ಕಾರ ಮಾಡುವಾಗ ಭೋಜನಾಯ ನಮಃ ಅನ್ನಬೇಕು. ಮುಂದಿನ ನಾಮ ಭೋಕ್ತ ಅಂದರೆ ಉಣ್ಣುವವನು ದೇವರೇ. ಭೋಜನಂ ಅಂದ್ರೆ ತಿನ್ನುವ ಪದಾರ್ಥದಲ್ಲಿ ದೇವರಿದ್ದಾನೆ. ಭೋಕ್ತ ಅಂದ್ರೆ ನಮ್ಮಲ್ಲಿದ್ದು ತಿನ್ನುವವನು ಕೂಡ ಅವನೇ. ಇದನ್ನ ಭೋಕ್ತ ಅಂತಾರೆ ಅದಕ್ಕೆ ದೇವ್ರನ್ನ. ಇದಕ್ಕೂ ಇನ್ನೊಂದು ಅರ್ಥವೂ ಇದೆ. ಏನು ಅಂದ್ರೆ ಇಡೀ ಜಗತ್ತನ್ನೇ ತಿಂದು ಬಿಡ್ತಾನೆ ದೇವರು. ಯಾವಾಗ? ಪ್ರಳಯ ಕಾಲದಲ್ಲಿ ಇಡೀ ಜಗತ್ತನ್ನೇ ತಿನ್ನುತ್ತಾನಕ್ಕೋಸ್ಕರ ದೇವ್ರನ್ನ ಭೋಕ್ತ ಅನ್ನು ಕೂಡ ಅಂತಾರೆ. ನಮಸ್ಕಾರ ಮಾಡುವಾಗ ಭೋಕ್ತ್ರೇ ನಮಃ ಅನ್ನಬೇಕು. ಮುಂದಿನ ನಾಮ ಸಹಿಷ್ಣುವು ಅಂದ್ರೆ ದೇವರು ನಮ್ಮ ತಪ್ಪುಗಳನ್ನು ಸಹಿಸ್ತಾನೆ, ಕ್ಷಮಿಸ್ತಾನೆ. ಅದಕ್ಕೆ ದೇವ್ರನ್ನ ಸಹಿಷ್ಣು ಅಂತಾರೆ. ನಮಸ್ಕಾರ ಮಾಡುವಾಗ ಸಹಿಷ್ಣವೇ ನಮಃ ಅನ್ನಬೇಕು. ಮುಂದಿನ ನಾಮ ಜಗದಾದಿಜಃ ಅಂದ್ರೆ ಜಗತ್ತು ಆದಿಯಲ್ಲಿ ಪುರುಷ ರೂಪದಲ್ಲಿ ಭಗವಂತ ಜನಿಸಿದ್ದಾನೆ. ನಮಸ್ಕಾರ ಮಾಡುವಾಗ ಜಗದಾದಿಜಾಯ ನಮಃ ಅನ್ನಬೇಕು. ಮುಂದಿನ ನಾಮ ಅನಘೋ. ಅಘ ಅಂದ್ರೆ ಪಾಪ ಅಂತ ಅರ್ಥ. ಅನಘ ಅಂದ್ರೆ ಪಾಪವೇ ಇಲ್ಲದವನು ಅಂತ ಅರ್ಥ. ನಾವು ದೇವ್ರದ್ದು ಈ ನಾಮ ಪದೇ ಪದೇ ಜಪಿಸೋದ್ರಿಂದ ನಮ್ಮಲ್ಲಿರುವ ಪಾಪಗಳೆಲ್ಲ ಹೋಗುತ್ತೆ. ನಮಸ್ಕಾರ ಮಾಡುವಾಗ ಅನಘಾಯ ನಮಃ ಅನ್ನಬೇಕು. ಮುಂದಿನ ನಾಮ ವಿಜಯೋ. ಜಯ ಅಂದ್ರೆ ಗೆಲುವು, ವಿಜಯ ಅಂದ್ರೆ ವಿಶೇಷವಾದ ಗೆಲುವು. ದೇವರು ಈ ನಾಮ ಜಪಿಸೋದ್ರಿಂದ ದೇವರು ನಮಗೆ ವಿಶೇಷವಾದ ಗೆಲುವನ್ನು ಕೊಡ್ತಾನೆ. ನಮಸ್ಕಾರ ಮಾಡುವಾಗ ವಿಜಯಾಯ ನಮಃ ಅನ್ನಬೇಕು. ಮುಂದಿನ ನಾಮ ಜೇತ ಅಂದ್ರೆ ಸೋಲೆ ಇಲ್ಲದವನು. ದೇವರು ಯಾವತ್ತಿಗೂ ಸೋಲೆ ಇಲ್ಲದವನು. ನಮಸ್ಕಾರ ಮಾಡುವಾಗ ಜೇತ್ರೇ ನಮಃ ಅನ್ನಬೇಕು. ಮುಂದಿನ ನಾಮ ವಿಶ್ವಯೋನಿ. ವಿಶ್ವ ಅಂದ್ರೆ ಜಗತ್ತು, ಯೋನಿ ಅಂದ್ರೆ ಜನಕ ಅಂತನೂ ಬರುತ್ತೆ, ಕಾರಣ ಅಂತನೂ ಬರುತ್ತೆ. ಹಾಗಾಗಿ ವಿಶ್ವಯೋನಿ ಅಂದ್ರೆ ಸೃಷ್ಟಿಗೆ ಕಾರಣ ಆಗಿರುವನು. ನಮಸ್ಕಾರ ಮಾಡುವಾಗ ವಿಶ್ವಯೋನಿಯೇ ನಮಃ ಅನ್ಬೇಕು. ಈ ಶ್ಲೋಕದ ಕೊನೆಯ ನಾಮ ಪುನರ್ವಸು. ವಸು ಅಂದ್ರೆ ಸಂಪತ್ತು. ಪುನರ್ವಸು ಅಂದ್ರೆ ದೇವರ ಅನುಗ್ರಹ ಇದ್ರೆ ಮತ್ತೆ ಮತ್ತೆ ದೇವರು ಸಂಪತ್ತನ್ನು ಕೊಡುವವನು. ನಮಸ್ಕಾರ ಮಾಡುವಾಗ ಪುನರ್ವಸುವೇ ನಮಃ ಅನ್ನಬೇಕು. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸ್ನೇಹಿತರೆ. ಧನ್ಯವಾದಗಳು.